ಹಾಯ್ ಎಲ್ರಿಗೂ ನಮಸ್ಕಾರ. ಜಯಭಾರತಿ ವ್ಲಾಗ್ಸಿಂದ ಜಯ ಮಾತಾಡ್ತಿರೋದು. ಇವತ್ತು ನಾನು ಆರೋಗ್ಯಕ್ಕೆ ತುಂಬ ಉತ್ತಮವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಸಿಹಿ ಕುಂಬಳಕಾಯಿ ಪಲ್ಯನ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ವಿ. ಅದಕ್ಕೆ ನಾನೇನು ಯೂಸ್ ಮಾಡಿದೆ, ಅದರಿಂದ ಏನು ಮಾಹಿತಿ ಸಿಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ 250 ಗ್ರಾಮ್ ಕುಂಬಳಕಾಯಿ ತೊಗೊಂಡಿದ್ದೀನಿ ನಾನು. ಅದು ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈರುಳ್ಳಿ. ನಾವು ಈರುಳ್ಳಿ ಜಾಸ್ತಿ ಏನಾದರೂ ತೊಗೊಂಡು ಹಚ್ಚೋವಾಗ ಏನಾಗುತ್ತೆ, ಕಣ್ಣೂರಿ ಬರುತ್ತೆ. ಆವಾಗ ನೀರೊಳಗಡೆ ಹಾಕ್ಕೊಂಡು ಈ ಥರ ಮಾಡಿದ್ರೆ ಕಣ್ಣೂರಿ ಬರೋದಿಲ್ಲ. ಕಡಿಮೆ ಈರುಳ್ಳಿ ಕಟ್ ಮಾಡೋವಾಗ ಇದರ ಅವಶ್ಯಕತೆ ಏನಿಲ್ಲ, ಜಸ್ಟ್ ತೊಳ್ಕೊಂಡು ಹಚ್ಕೊಬೋದು ಹಂಗೇ. ಆದರೆ ಜಾಸ್ತಿ ಇವಾಗ ಪಲ್ಯಕ್ಕೆಲ್ಲ ಅದು ಮಾಡುವಾಗ ಸ್ವಲ್ಪ ಜಾಸ್ತಿ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊತಾ ಇದ್ದೀನಿ. ನೆಕ್ಸ್ಟು 4 ಎಸ್ಲು ಬೆಳ್ಳುಳ್ಳಿ ತೊಗೊಂಡು ಅದನ್ನ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಾ ಇರೋದು. ಕರಿಬೇವಿನ ಸೊಪ್ಪು ಸ್ವಲ್ಪ, ಒಣಮೆಣ್ಸಿನ್ಕಾಯಿ ಸ್ವಲ್ಪ. ನೆಕ್ಸ್ಟು ಇದು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 3.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಇದು ಸ್ವಲ್ಪ ಹಚ್ಚಿಟ್ಕೊಂಡಿದ್ನಲ್ಲ, ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ಅಂತ, ಅದನ್ನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುರಿದಿರೋ ಅಂಥ ಹಸಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಇದಕ್ಕೆ ನಾನು ತಣ್ಣೀರೇ ಯೂಸ್ ಮಾಡ್ತಾ ಇರೋದು. ಕೆಲವರು ಬಿಸಿನೀರು ಯೂಸ್ ಮಾಡ್ತಾರೆ. ನಾನು ಡೈರೆಕ್ಟಾಗಿ ತವ ಮೇಲೆ ಹಾಕೋದ್ರಿಂದ ನಾನು ತಣ್ಣೀರು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಆ ಥರ ಮಾಡ್ಕೊಬೋದು. ಇವಾಗ ಇನ್ನೊಂದು ಕಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಬಾಣಲೆ ಇಟ್ಕೊಂಡು ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಫಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ. ಹಚ್ಚಿಟ್ಕೊಂಡಿದ್ದ ಕುಂಬಳಕಾಯಿನ ಸೇರಿಸ್ಕೊಂಡು ಇದು ಸ್ವಲ್ಪ ಬೇಯಬೇಕು. ನಾವು ಮಾಡೋ ಈ ಪಲ್ಯ ಸ್ವಲ್ಪ ಸ್ವೀಟ್ ಬರುತ್ತೆ. ಇದನ್ನು ಸಿಹಿ ಕುಂಬಳಕಾಯಿ ಅಂತಲೇ ಕರೀತಾರೆ. ಇದು ಹೊಟ್ಟೆಗೆ ಸಂಬಂಧಿಸಿದ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆನ ದೂರ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರ್ ಸ್ಲೇಸ್ ಜಾಸ್ತಿ ಆಗೋದಿಲ್ಲ ನಮ್ಮ ಬಾಡಿನಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ಬಿಡೋಣ ಇದನ್ನು. ನೆಕ್ಸ್ಟು ಆ ಕಡೆ ತವ ಕಾಯ್ದಿದೆಯಾ ಇಲ್ವಾ ಚೆಕ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಬಿಸಿ ತಾಗಬೇಕು ಕೈಗೆ, ಆವಾಗ ರೊಟ್ಟಿ ಚೆನ್ನಾಗಿ ಬರ್ತವೆ. ತವ ಚೆನ್ನಾಗಿ ಕಾಯಲಿಲ್ಲ ಅಂದರೆ ನಾವು ರೊಟ್ಟಿ ಎತ್ತೋವಾಗ ಕಿತ್ತೋಗೋ ಅಂಥ ಚಾನ್ಸಸ್ ಇರುತ್ತೆ, ಪರ್ಫೆಕ್ಟಾಗಿ ಬರೋದಿಲ್ಲ ರೊಟ್ಟಿ. ಈ ರೆಸಿಪಿನ ನಮ್ಮ ಅಮ್ಮನಿಂದ ಕಲ್ತ್ಕೊಂಡಿದ್ದು ನಾನು. ಇದೆರಡರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಸ್ವಲ್ಪ ಬೇಯಿಸಬೇಕು. ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ, ಸ್ವಲ್ಪ ಹೊತ್ತು ಬೇಯುತ್ತೆ. ರೊಟ್ಟಿ ಇವಾಗ ರೆಡಿ ಆಯಿತು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಕಡೆ ಪಲ್ಯ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಲಾಸ್ಟಲ್ಲಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕಾಯಿ ತುರಿ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಯಾಕೆಂದರೆ ಸಂಜೆವರೆಗೂ ಕೆಡೋದಿಲ್ಲ. ನನ್ನ ಮಗಳು ರೊಟ್ಟಿ ತಿನ್ನೋದಿಲ್ಲ, ಅವಳಿಗೆ ಅಂತ ಈ ಕುಂಬಳಕಾಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂತ ನೋಡಿ. ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಾಕ್ಬಿಡ್ತಾಯಿದ್ದೀನಿ. ಯಾಕೆಂದರೆ ಅವಳೆಲ್ಲ ಸೈಡ್ಗೆ ಇಡ್ತಾಳೆ. ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಜೊತೆಗೆ. ಕುಂಬಳಕಾಯಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅವಳಿಗೆ ಅಂತ. ಇದು ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಕುಂಬಳಕಾಯಿ, ಅದಕ್ಕೋಸ್ಕರ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಏನಿಲ್ಲ, ವೆರಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡೆ, ಅದಕ್ಕೆ 1 ಸ್ಪೂನ್ ತುಪ್ಪ, ಸಾಸಿವೆ, ಜೀರಿಗೆ, ಕಡಲೆಬೀಜ ಮತ್ತು ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ, ಅದನ್ನೆಲ್ಲ ಸೇರಿಸಿ ಫ್ರೈ ಮಾಡಿ, ತುರಿದಿರೋ ಕುಂಬಳಕಾಯಿನ ಸೇರಿಸಿ ಫ್ರೈ ಮಾಡಿ, ನಾನು ರವೆನ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ತೊಗೊಂಡು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಏನು ತೊಗೊಂಡಿದ್ದೀನಿ ಬನ್ಸಿ ರವೆ ಹುರಿದಿರೋದು, ಅದನ್ನು ಸೇರಿಸಿ ಆ್ಯಡ್ ಮಾಡಿ, ನೆಕ್ಸ್ಟು ನನ್ನ ಚಿಕ್ಕ ಪಾಪುಗೆ ಸರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಅದಕ್ಕೆ ಅರ್ಧ ಗ್ಲಾಸ್ ನೀರು, ಒಂದೂವರೆ ಸ್ಪೂನಷ್ಟು ಸರಿ ಹಿಟ್ಟನ್ನು ಸೇರಿಸಿ ಸ್ವಲ್ಪ ಕುದಿಸಿ ಹಾಗೆ ತಿರುಗಿಸ್ತಾ ಇದ್ದರೆ ಸರಿ ರೆಡಿ ಆಗಿಬಿಡುತ್ತೆ. ಇಬ್ರಿಗೂ ತಿನ್ನಿಸೋ ಅಷ್ಟೊತ್ತಿಗೆ ಇವತ್ತಿನ ಕೆಲಸ ಮುಗಿಯುತ್ತೆ ಅನಿಸುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.